ಮುಂದಿನ ದಿನಗಳಲ್ಲಿ ದೇಶಾಭಿಮಾನ ಅಂದರೆ ನನ್ನ ದೇಶ ನನ್ನ ಅಭಿಮಾನ, ದೇಶದ ಬಗ್ಗೆ ಯಾವನಾದರೂ ಕೂಡ ಒಂದು ಕೆಟ್ಟ ಮಾತು ಮತ್ತು ಅದರಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಅವನಿಗೆ ಡೈರೆಕ್ಟಾಗಿ ಗಲ್ಲು ಶಿಕ್ಷೆನೆ ಅನ್ನೋ ಕಾನೂನು ತಂದಾಗಲೇ ನಮ್ಮ ಭಾರತ ದೇಶವನ್ನು ರಕ್ಷಿಸಲು ಸಾಧ್ಯ. ಇವತ್ತಿನ ದಿನ ಭಾಷೆಗಳ ನಡುವೆ ಏನು ಯುದ್ಧ ಆಗ್ತಾ ಇದೆ ಅಂದರೆ ಶೀತಲ ಸಮರ ನಡೀತಾ ಇರಬಹುದು, ಮತ್ತು ಒಂದೊಂದು ಸಲ ಹೊಡೆತಗಳು ಆಗಬಹುದು. ಆದರೆ ಇದನ್ನೆಲ್ಲ ಪರಿಹರಿಸಬೇಕಾದ್ರೆ ಸರ್ಕಾರಗಳ ಕೈಯಲ್ಲೇ. ಅವ್ರ ರಾಜ್ಯದವರು ನಿಮ್ಮ ರಾಜ್ಯಕ್ಕೆ ಬಂದು ಏನು ಮಾಡಲ್ಲ. ಯಾಕೆ ಅಂತಂದರೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಎಲ್ಲ ರಾಜ್ಯದವರು ಇಲ್ಲೇ ಬಂದು ಇರುವುದರಿಂದ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗದ ಸಮಸ್ಯೆಯಾಗಿ ನಿರುದ್ಯೋಗ ಉದ್ಭವಿಸಿದೆ. ಆದರೆ ರಾಜ್ಯಗಳಲ್ಲಿ ಹೋದರೆ ಅಂದರೆ ಮಹಾರಾಷ್ಟ್ರ, ತಮಿಳುನಾಡು ಇವುಗಳಲ್ಲಿ ನಮ್ಮ ಬಾವುಟಗಳನ್ನು ಕಂಡ್ರೆ ಕೆಂಡಮಂಡಲವಾಗುವುದುಂಟು. ಯಾಕಂದರೆ ಸಾಮಾನ್ಯ ಜನರಿಗೆ ಅಂಥ ಮನೋಭಾವ ಬೆಳೆಸ್ತವ್ರು ಯಾರು. ಈಗ ಮನೋಭಾವ ಬೆಳೆಸ್ಕೊಂಡಿದ್ದಾರೆ, ಅವರವರೇ ಗುಂಪು ಕಟ್ಕೊಂಡು ಏನೋ ಒಂದು ಮಾಡಬೇಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತ ಕನ್ನಡ ಭಾಷೆ ಮತ್ತು ಬಾವುಟದ ವಿಚಾರವಾಗಿ ಬರ್ತಾರೆ. ಆದರೆ ಅಲ್ಲಿ ಸರ್ಕಾರಗಳೇನು ಮಾಡ್ತವೆ, ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ, ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಮಾಡುತ್ತೆ, ಜನರಿಗೆ ಭಯ ಹುಟ್ಟಿಸೋದು ಬೇಕಲ್ವಾ. ಏಕೆ ಅಂತಂದರೆ ಕರೆಕ್ಟಾಗಿ ಸರ್ಕಾರ ಇದ್ರಲ್ವೇ ಅಲ್ಲಿನ ಪ್ರಜೆಗಳಿರುವುದು. ಆದ್ದರಿಂದ ದೇಶಾಭಿಮಾನ, ರಾಜ್ಯಾಭಿಮಾನ, ಭಾಷಾಭಿಮಾನ, ಸ್ವಾಭಿಮಾನ, ಪ್ರಾಡಕ್ಟ್ ಅಭಿಮಾನಗಳು ಯಾವಾಗ ಬರ್ತಾವೋ ಅವಾಗಲೇ ನಮ್ಮ ದೇಶ ಉದ್ಧಾರ ಆಗಬೇಕು. ಪ್ರಧಾನಮಂತ್ರಿಗಳು ಈ ಅಭಿಮಾನ, ಪ್ರಾಡಕ್ಟ್ ಅಭಿಮಾನಗಳು ಯಾವಾಗ ಬರ್ತಾವೋ ಅವಾಗಲೇ ನಮ್ಮ ದೇಶ ಉದ್ಧಾರ ಆಗಬೇಕು. ಪ್ರಧಾನಮಂತ್ರಿಗಳು ಈಗ ಹೇಳಿದ್ದಾರೆ ಸ್ವದೇಶ ವಸ್ತುಗಳನ್ನು ಬಳಸಿ ಅಂತ. ನಾನು ಆಗಲೇ ಒಂದು 10 ವರ್ಷಗಳ ಹಿಂದೆಯೇ ಹೇಳಿದ್ದೀನಿ, ಸ್ವದೇಶಿ ಉತ್ಪನ್ನಗಳಿಗೆ ಯಾವಾಗ ನಾವು ಬೆಲೆಯನ್ನು ಕೊಡ್ತೀವಿ ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು ಅಂತ. ಆದರೆ ಇದನ್ನು ಈ ಟೈಮಲ್ಲಿ ಬಂದಿದೆ. ನಮ್ಮ ಎಷ್ಟು ವರ್ಷಕ್ಕೆ ಅರ್ಥ ಆಗುತ್ತೋ ಅರ್ಥ ಆಗಲಿ, ಅಲ್ಲಿ ತನಕ ನಾವು ಸುಮ್ಮನೆ ಇರೋಣ ಅಂತ ನಾವು ಒಂದಷ್ಟು ಏನೋ ಕೈಲಾದಷ್ಟು ಮಾಡ್ತಾಯಿದ್ದೀವಿ. ಒಂದು ಅಳಿಲ್ ಸೇವೆಯನ್ನು ಏನಪ್ಪ ಅಂದರೆ ಇವತ್ತಲ್ಲ ನಾಳೆ ನಮ್ಮ ಇಂಡಿಯಾ ಚೇಂಜ್ ಆಗ್ಬೋದು. ನಾನು ಒಂದು ಕನಸು ಕಂಡಿದ್ದೀನಿ, ಆ ಕನಸಲ್ಲಿ ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವುದೇ ರೀತಿಯಾದಂಥ ಚೇಂಜಸ್ ಆಗ್ತಾಯಿಲ್ಲ. ಯಾಕಂದರೆ ಬಡವರಾಗಿದ್ದಾರೆ, ಶ್ರೀಮಂತರಾಗೇ ಇದ್ದಾರೆ. ಇದಕ್ಕೆ ಕಾರಣ ಹಾಗೆ ಒಂದು ಕಟು ಸತ್ಯವನ್ನು ಹೇಳ್ತೀನಿ ಕೇಳಿ. ಸಂವಿಧಾನದಲ್ಲಿ ರಾಜಕೀಯವನ್ನು ಹುಡುಕ್ಬೋದು. ನೋಡಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಸಂವಿಧಾನದಲ್ಲಿ ರಾಜಕೀಯವನ್ನು ಹುಡುಕ್ಬೋದು, ಆದರೆ ರಾಜಕೀಯದಲ್ಲಿ ಸಂವಿಧಾನವನ್ನು ಹುಡುಕಲು ಹೊರಟ್ರೆ ನಿಮ್ಗೆ ಕಾಣುವುದೆಲ್ಲ ಭ್ರಷ್ಟಾಚಾರ, ಲಂಚಾವತಾರ ಇದೆ. ಏಕೆಂದರೆ ರಾಜಕೀಯ ವ್ಯವಸ್ಥೆ ಅಷ್ಟೊಂದು ಕುಲ್ಗೆಟ್ಟಿಗಿದೆ. ಹಾಗಂದರೆ ಇವಾಗ 2 ಪಕ್ಷಗಳೇನಿದೆ, KRS ಪಕ್ಷ ಮತ್ತು ಉತ್ತಮ ಪ್ರಜಾಕೀಯ ಪಕ್ಷಗಳೇನಿದೆ, ಅವು ಭ್ರಷ್ಟಾಚಾರ ಮತ್ತು ಪಾರದರ್ಶಕತೆ. ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ಎರಡೂ ಬೇಡ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ಬೇಡ ಅಂತ ಹೇಳಿರ್ಬೋದು, ಬಟ್ ಪಾರದರ್ಶಕತೆ ಬೇಡ ಅಂತ ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಟ್ರಾನ್ಸ್ಪರೆನ್ಸಿಯಾಗಿ ಇಡೋಕ್ಕೆ ಸಾಧ್ಯವೇ ಇಲ್ವಾ? ಈಗ ಆಗಿರ್ತಕ್ಕಂಥ ಲಂಚಾವತಾರವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯವೇ ಇಲ್ವಾ? ಇದನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು? ಈಗ ವಿದೇಶಿ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವಂಥ ಪವರ್ ಅದಕ್ಕಿರೋದು. ಎಷ್ಟೋ ಉದ್ಯೋಗಗಳು ಹೋಗ್ತವೆ, ನೀವು ಸರ್ಕಾರ ನಡೆಸ್ತಾ ಇದ್ದೀರಲ್ಲ, ಅರ್ಧ ಸರ್ಕಾರನೇ ಉರುಳೋಗುತ್ತೆ. ಸಾಲದ ಸುಳಿಯಲ್ಲಿ ತಿಳ್ಕೊಬಿಡ್ತೀರ. ಈ ಆರ್ಥಿಕ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದೇ ಈ ಸನಾತನ ಧರ್ಮ ಅಂತ ಯಾವನ ಹೇಳೋದ್ನಲ್ಲ, ನಿರ್ಮೂಲನೆ ಮಾಡ್ತೀನಿ ಅಂತ. ಆ ಕಚಡ ಬಡ್ಡಿ ಅದನ್ನು ಹೇಳಿ, ಆ ಕಚಡ ಬಡ್ಡಿ ಅದನಿಗೆ ಏನು ಗೊತ್ತು? ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದೇ ನಮ್ಮ ಸನಾತನ ಧರ್ಮ ಅಂತ ಹೆಮ್ಮೆಯಿಂದ ಹೇಳಿ ನಾನೊಬ್ಬ ಹಿಂದೂ ಅಂತ. ಯಾಕೆ ಅಂದರೆ ನಮ್ಮ ಸನಾತನ ಧರ್ಮಕ್ಕೆ ಅಷ್ಟೊಂದು ಇತಿಹಾಸವಿದೆ. ಇದನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು? ಈಗ ವಿದೇಶಿ ವಿನಿಮಯ ಎಲ್ಲ ಮಾತಾಡ್ತಾ ಇದ್ದೀನಿ. ತಮಿಳುನಾಡಿನ ರಾಜಕೀಯ ಒಂದು ವಿವಿಧ ದಿಕ್ಕಿನಡೆಗೆ ಹೋಗಿದೆ. ಈಗ ಸನಾತನ ಧರ್ಮ, ಈ ಸನಾತನ ಧರ್ಮದಲ್ಲೇ ಏನೋ ಉದಯ ಸ್ಟಾಲಿನ್ ಅವರು ಮಾತಾಡಿದ್ದಾರೆ ತಮಿಳುನಾಡಿನ ಸದನದಲ್ಲೇ. ಅದು ವಿಜಯ್ ಅವ್ರಿಗೆ ಅರ್ಥ ಆಯಿತೋ ಏನೋ ಗೊತ್ತಿಲ್ಲ, ಕ್ಲಾಪ್ನು ಮಾಡಿದ್ದಾರೆ ಅವರು. ಏನಪ್ಪ ಅಂತಂದರೆ ಜನಗಳನ್ನು ಕೋಮು ಗಲಾಭೆಯಲ್ಲಿ ದೂಡ್ತಕ್ಕಂತಹ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಅವನಿಗೆ ಹೇಳಿ 50% ಜನ ಏನು ಜೀವನವನ್ನು ನಡೆಸ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಸನಾತನ ಧರ್ಮದಿಂದನೇ ಅಂತ. ಸನಾತನ ಧರ್ಮ ನೋಡಿ, ನಾನು ಸುಮಾರು ವರ್ಷಗಳಿಂದನೇ ಬಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬ ಭಾರತೀಯನಲ್ಲಿ ಇರಬೇಕಾದ ಲಕ್ಷಣಗಳೇನೆಂದರೆ ನನ್ನ ದೇಶ ನನ್ನ ಹೆಮ್ಮೆ, ನನ್ನ ರಾಜ್ಯ ನನ್ನ ಹೆಮ್ಮೆ, ನನ್ನ ಭಾಷೆ ನನ್ನ ಹೆಮ್ಮೆ, ಸ್ವಾಭಿಮಾನ, ಪ್ರಾಡಕ್ಟ್ ಅಭಿಮಾನ,
ಇವುಗಳು ಇದ್ರೇ ಮಾತ್ರ ಇವತ್ತಿನ ದಿನ ನಮ್ಮ ಭಾರತ ಏನು ಹೇಳ್ತಾ ಇದ್ದೀವಿ ಅದು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ. ಇದನ್ನು ಬಿಟ್ಟು ನಾವು ಬೇರೆಯವರಿಗೆ ಉಪಕಾರ ಮಾಡಿ ನಾವು ವಿಶ್ವಗುರು ಆಗ್ತೀವಿ ಅಂದರೆ ಅದು ಹೇಳಲಾಗದಂಥ ಸತ್ಯ, ಕೇಳಲಾಗದಂತಹ ಸತ್ಯ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಾಗರಿಕರೇ ನಮ್ಮ ದೇಶವನ್ನು ಬೆಲೆ ಕೊಡಲಿಲ್ಲ ಅಂತಂದರೆ ಎಂಥ ವಿಪರ್ಯಾಸ ಅಲ್ವೇ. ಈಗ ಸರ್ಕಾರಗಳು ಕೋಮು ಗಲಭೆಯನ್ನು ಹರಡ್ತಾ ಇದೆ ಅಂತ ಏನೋ ಒಂದಷ್ಟು ಗಾಳಿ ಸುದ್ದಿನೂ ಇರಬಹುದು. ಯಾಕೆಂದರೆ ಈಗ ನಾನು ಕೇಳ್ತಕ್ಕಂಥ ಅಲ್ಲಿನ ಸರ್ಕಾರಗಳು ಏನು ಮಾಡ್ತಾ ಇದೆ, ಏಕೆ ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಆಡಳಿತ ಕೊಟ್ಟಿದ್ದೀವ ಅಥವಾ ನಾನು ಭಾರತೀಯನೆಂಬುದನ್ನು ಅವರು ಮರೆತಿದ್ದಾರೆ? ಇದೆಲ್ಲವನ್ನು ಪ್ರಶ್ನಿಸಬೇಕಾದಂಥ ಸಮಯ. ಯಾಕೆಂದರೆ ಇಲ್ಲಿ ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಕೇರಳದಲ್ಲಿ ಕಾಂಗ್ರೆಸ್ ವಿಜಯವನ್ನು ಸಾಧಿಸಿದೆ ಅಂದರೆ ವಿಕ್ಟ್ರಿ ಆಗಿದೆ ಸರಿಯಪ್ಪ. ಅದರಲ್ಲಿ ಹಸಿರು ಬಾವುಟಗಳು ಆಡ್ತಾ ಇವೆ, ಮಿನಿ ಪಾಕಿಸ್ತಾನವೆಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ಸಿದ್ದು. ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾಯಿರ್ತಂಥ ವಿಷಯವೇನೆಂದರೆ ಪ್ರಧಾನಮಂತ್ರಿಗಳ ಹೇಳಿಕೆಗಳು. ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವು ಒಂದಲ್ಲ, ಸುಮಾರು 4ರಿಂದ 5 ಹೇಳಿಕೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಫಸ್ಟು ವಿದೇಶಿ ವಿನಿಮಯವನ್ನು ಕಡಿಮೆ ಮಾಡಬೇಕು ಅಂತ. ವಿದೇಶಿ ವಿನಿಮಯವನ್ನು ಕಡಿಮೆ ಮಾಡಬೇಕು ಅಂದರೆ 1 ವರ್ಷಗಳ ಕಾಲ ಅಥವಾ 2 ವರ್ಷಗಳ ಕಾಲ ಚಿನ್ನ ಖರೀದಿಯನ್ನೇ ನಿಲ್ಲಿಸ್ಬಿಡಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಅಂತ ಹೇಳ್ತಿದ್ದಾರೆ. ಮತ್ತು ರೈತರು ಸಾವಯವ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಮಧ್ಯ ಪ್ರಾಂತ್ಯದಲ್ಲಿ ಆಗ್ತಕ್ಕಂಥ ಯುದ್ಧದ ಬಿಕ್ಕಟ್ಟು. ಇದನ್ನು ಈ ರೀತಿಯಲ್ಲೂ ಕೂಡ ನಾವು ವಿವರಿಸಬಹುದಲ್ವೇ? ಮಾಧ್ಯಮದವರು ಈಗ ಹೇಳಿದ್ರು, ಒಂದು ಮಾಧ್ಯಮ ಒಂದು ಪರವಾಗಿ ವಾದಿಸಿದರೆ ಇನ್ನೊಂದು ಮಾಧ್ಯಮ ಅದರ ವಿರುದ್ಧವಾಗಿ ವಾದಿಸುವುದುಂಟು. ಏಕೆಂದರೆ ಮಾಧ್ಯಮಗಳು ಸೃಷ್ಟಿಯಾಗಿರುವುದು ಯಾವ ಪಕ್ಷದಿಂದ ಎಂಬುದು ಅಲ್ಲಿ ಐಡೆಂಟಿಟಿ ಮಾಡಬೇಕಾದಂಥ ವಿಷಯ. ಈಗ ಒಂದು ಮಾಧ್ಯಮ ಪರವಾಗಿ ಇದ್ದರೆ ಅದು BJP, ಒಂದು ವಿರೋಧವಾಗಿದ್ದರೆ ಕಾಂಗ್ರೆಸ್ ಎಂದರ್ಥ. ಯಾಕೆಂದರೆ ಪ್ರಧಾನಮಂತ್ರಿ BJP ಅವರಲ್ಲವೇ. ಆದ್ದರಿಂದ ಪ್ರಧಾನಮಂತ್ರಿಗಳ ಹೇಳಿಕೆ ಎಲ್ಲೆಡೆ ವೈರಲ್ ಆಗ್ತಿದ್ದಂಗೆ ಭಾಷಣ ಸ್ಟಾರ್ಟ್ ಆಯಿತು. ಆದರೆ ಬಡವರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇಟ್ಟಿರುವ ಚಿನ್ನವನ್ನು ಬಿಡಿಸಿಕೊಂಡರೆ ಸಾಕು ಎನ್ನುವ ಪರಿಸ್ಥಿತಿಯಲ್ಲಿದ್ದಾರೆ. ಮಧ್ಯಮ ಹೋದವರು ಅವಾಗವಾಗ ಚಿನ್ನ ಖರೀದಿಸುವುದು ಉಂಟು. ರಾಜಕೀಯ ವ್ಯಕ್ತಿಗಳಲ್ಲಿ ಇಲ್ಲ ಅಂತಂದ್ರೂ 1 kg 2 kg ಇರಬಹುದು, ಅದು ಗೊತ್ತಿಲ್ಲ. ಆದರೆ ಏಕೆ ED ರೈಡ್ಗಳು ಯಾಕೆ ಆಗ್ತಾ ಇಲ್ಲ, ಮತ್ತು ಟ್ಯಾಕ್ಸ್ನವ್ರು ಏಕೆ ಇದು ಮಾಡ್ತಾ ಇದ್ದಾರೆ, ಅದು ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ನನ್ನಂಥವನೊಬ್ಬ ತಲೆಕೆಟ್ಟವನು ಬಂದರೆ ಎಲ್ಲರ ಸೊಕ್ಕನ್ನು ಮುರಿಬಹುದು ಅಂತ ನಾನು ಹೇಳ್ತಾ ಇರೋದು. ನಾನು ಬಡ್ಕೊತಾ ಇದ್ದೀನಿ ಒಂದು 10 ವರ್ಷದಿಂದನೂ. ನನ್ನ ದೇಶ ನನ್ನ ಹೆಮ್ಮೆ, ನನ್ನ ರಾಜ್ಯ ನನ್ನ ಹೆಮ್ಮೆ, ನನ್ನ ಭಾಷೆ ನನ್ನ ಹೆಮ್ಮೆ, ಸ್ವಾಭಿಮಾನ ಅಂತ ಎಲ್ಲ ಬಡ್ಕೊತಾ ಇದ್ದೀನಿ. ಆದರೆ ಯಾರಿಗೂ ಅರ್ಥ ಆಯ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಫಿಲಮ್ ಮಾಡೇ ತೋರಿಸ್ಬೇಕು ಅನಿಸುತ್ತೆ ನಿಮಗೆ. ಯಾರೋ ಬಡ್ಕೊತಾವ್ರೆ, ನಾನು ಹೇಳ್ತಿ ಹೊಸ ವಿಡಿಯೋನ ಮಾಡ್ತೀನಿ ರೀ. ಪ್ರಧಾನಮಂತ್ರಿ BJP ಅವರಲ್ಲವೇ. ಆದ್ದರಿಂದ ಪ್ರಧಾನಮಂತ್ರಿಗಳ ಹೇಳಿಕೆ ಎಲ್ಲೆಡೆ ವೈರಲ್ ಆಗ್ತಿದ್ದಂಗೆ ಭಾಷಣ ಸ್ಟಾರ್ಟ್ ಆಯಿತು. ಆದರೆ ಡಾರ್ಕ್ ರಿಯಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವಿ, ಬದುಕಿನ ಕಟು ಸತ್ಯಗಳು. ಈಗ ಚಿನ್ನವನ್ನು ಖರೀದಿಸ್ತಕ್ಕಂಥವ್ರು ಯಾರು? ಯೋಚನೆ ಮಾಡೋಣ. ಬಡವರು ಚಿನ್ನವನ್ನು ಖರೀದಿಸ್ತಾರ, ಇಲ್ಲ ಮಧ್ಯಮ ವರ್ಗದವರು ಖರೀದಿಸ್ತಾರ, ಶ್ರೀಮಂತರು ಖರೀದಿಸ್ತಾರ, ರಾಜಕೀಯ ವ್ಯಕ್ತಿಗಳು ಖರೀದಿಸಿದಾರ? ಹಾಗಾದರೆ ಇದರ ಲೆಕ್ಕವು ನಮಗೆ ಬೇಡವೇ? ನೋಡಿ, ಯೋಚನೆ ಮಾಡೋಣ. ರಾಜಕೀಯವೆಂದರೆ ಪವರ ಅಥವಾ ಜನನನ್ನು ಬೆದರಿಸುವ ವ್ಯವಸ್ಥೆಯ? ಈಗ ರಾಜಕೀಯದವರು ಎಷ್ಟು ಹಗರಣದಲ್ಲಿದ್ದರೂ ಕೂಡ ಜಯಿಸಬಲ್ಲೆ ಎಂಬ ಮನಸ್ಥಿತಿ ಉಳ್ಳವರು. ಯಾಕೆಂದರೆ ಅವ್ರ ಪವರ್ ಹಂಗಿರುತ್ತೆ. ಅದಕ್ಕೆ ಅಂದರೆ ಈ ಕಾನೂನುಗಳಲ್ಲಿ ದುಡ್ಡಿರುವವರಿಗೆ ಒಂದು ವ್ಯವಸ್ಥೆನ ಅಥವಾ ದುಡ್ಡಿಲ್ಲದವರಿಗೆ ಒಂದು ದುರವ್ಯವಸ್ಥೆನ. ಏಕೆ ಬಡವ ಶ್ರೀಮಂತನಾಗುತ್ತಿಲ್ಲ, ಶ್ರೀಮಂತ ಏಕೆ ಬಡವನಾಗುತ್ತಿಲ್ಲ? ಹಲವಾರು ಒಂದು ಪ್ರಕೃತಿ ವೈವಿಧ್ಯಮಯದ ರೀತಿ ರಾಜಕೀಯ ಮತ್ತು ಈ ವ್ಯವಸ್ಥೆ ಉಂಟಾಗಿದೆ.
ಈ ವ್ಯವಸ್ಥೆಯು ಸರಿಯಾಗಬೇಕು ಅಂತಂದರೆ ಯಾವನಾದರೂ ಒಬ್ಬ ತಲೆಕೆಟ್ಟ ಮನುಷ್ಯ ಬರಲೇಬೇಕಾದಂಥ ಪರಿಸ್ಥಿತಿ. ತಲೆಕೆಟ್ಟ ಮನುಷ್ಯ ಅನ್ನೋದಕ್ಕಿಂತ ತಮಿಳ್ನಾಡಿನಲ್ಲಾದಂಥ ಚೇಂಜಸ್ಸು ನಮ್ಮ ಕರ್ನಾಟಕದಲ್ಲಿ ಆದಾಗಲೇ ಇದಕ್ಕೊಂದು ಉತ್ತರ ಸಿಗುವುದು. ನೋಡಿ, ಪ್ರಧಾನಮಂತ್ರಿಯವರ ಹೇಳಿಕೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದರೆ ವಿದೇಶಿ ವಿನಿಮಯ. ಈಗ ನಾನು ಕೇಳೋದು ಒಂದೇ ಪ್ರಶ್ನೆ, ಗೋಲ್ಡ್ ತಗೊಳಕ್ಕೆ ಹೋಗ್ತಕ್ಕಂಥವ್ರು ಬಡವರ, ಶ್ರೀಮಂತರ, ಮಧ್ಯಮ ವರ್ಗದವರ? ನೀವೇ ತಿಳಿಸಿ. ನಾವು ಹೇಳಿದ್ರೆ ಏನೋ ಅಂಧಭಕ್ತ ಅದು ಇದು ಅಂತೆಲ್ಲ ಹೇಳ್ತಾರೆ. ನಾನು ನಿಮ್ಮನ್ನು ಯಾವ ಕಾಂಗ್ರೆಸ್ಸು ಇದೆಲ್ಲ ನಾನು ಕೇಳ್ತಾ ಇಲ್ಲ. ನಾನು ಕೇಳೋದು ಒಂದೇ ಪ್ರಶ್ನೆ, ರಾಜಕೀಯ ವ್ಯಕ್ತಿಗಳ ಮಕ್ಕಳು ಮತ್ತು ಮರಿ ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ಏಕೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಾ ಇಲ್ಲ? ಸರ್ಕಾರಿ ಆಸ್ಪತ್ರೆಯಲ್ಲಿ ಏಕೆ ಚಿಕಿತ್ಸೆಯನ್ನು ಪಡೆಯುತ್ತಿಲ್ಲ? ಇಂದಿರ ಕ್ಯಾಂಟೀನ್ಗಳಲ್ಲಿ ಏಕೆ ಊಟವನ್ನು ಮಾಡುತ್ತಿಲ್ಲ? ಅವರಿಗೆ ಲಕ್ಸುರಿ ಹೋಟೆಲ್ಗಳೇ ಬೇಕು, ಲಕ್ಸುರಿ ಮನೆಗಳೇ ಬೇಕು. ಆದರೆ ಬಡವ ಒಂದು ಸೂರಿಗಾಗಿ ಹೊಡೆದಾಡ್ತಾ ಇದ್ದಾನೆ. ಅದನ್ನೇಕೆ ಸರ್ಕಾರಕ್ಕೆ ಕಾಣ್ತಾ ಇಲ್ಲ? ಸರ್ಕಾರಕ್ಕೆ ಬಡವರು ಅಭಿವೃದ್ಧಿ ಮಾಡಬೇಕು ಅನ್ನೋದಾದರೆ ಏನೇನು ಸಲಹೆಗಳನ್ನು ಕೊಡಬಹುದು? ಸರ್ಕಾರ ಏಕೆ ಮಾಡ್ತಾ ಇಲ್ಲ? ನಿಮಗೆ ಸಾವಿರಾರು ಕೋಟಿ ನಿಮ್ಗೆ ಏಕೆ ಸಾಲುತ್ತಿಲ್ಲ? ಈಗ ನಾವು ಚಿನ್ನವನ್ನು ಖರೀದಿಸೋದನ್ನು ನಿಲ್ಲಿಸ್ತೀವಿ. ಅದೇ ರೀತಿ ಇರುವ ಚಿನ್ನವನ್ನು ಬಡವರಿಗೆ ರಾಜಕಾರಣಿ ವ್ಯಕ್ತಿಗಳು ಕೊಡಲು ಸಾಧ್ಯವೇ? ಅದು ಆಗುವ ಮಾತೆ? ಹಾಗಾದರೆ ಈಗ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತು ರಾಜಕೀಯ ವ್ಯಕ್ತಿಗಳಲ್ಲಿ ಅತಿ ಹೆಚ್ಚಿನ ದುಡ್ಡಿದೆ ಅಂತ. ಆದರೆ ಯಾಕೆ IT ರೈಡ್ ಆಗ್ತಾ ಇಲ್ಲ, ED ರೈಡ್ ಆಗ್ತಾ ಇಲ್ಲ? ಇಷ್ಟಾಗಿದೆ, ಇಷ್ಟು ಇದೆ ಅಂತ ಏತಕ್ಕಾಗಿ ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ? ಇನ್ಸ್ಟಾಗ್ರಾಮಿಂದ ಒಂದು ಕಾಲ್ ಬರ್ತಾ ಇದೆ, ಆದರೆ ಅದನ್ನು ನಾವು ಲಿಕ್ವಿಡ್ ಮಾಡ್ತಾ ಇಲ್ಲ. ನಿಮಗೆ ಸಾವಿರಾರು ಕೋಟಿ ನಿಮ್ಗೆ ಏಕೆ ಸಾಲುತ್ತಿಲ್ಲ? ಹಾಗಾದರೆ ನಾನು ಹೇಳ್ತಿರೋದು ಸುಳ್ಳ, ಸತ್ಯನ, ಅಥವಾ ಫ್ಯೂಸ್ ಆಗ್ಬಿಟ್ಟು? ಈಗ ಜನರ ಮನಸ್ಸಿನಲ್ಲಿರುವುದು ಒಂದೇ, ಭಾರತದಲ್ಲಿರುವವನ ಪ್ರತಿಯೊಬ್ಬನಿಗೂ ಜೀವನ ಗುಣಮಟ್ಟವನ್ನು ಸರಿಪಡಿಸಬೇಕಾಗಿರುವುದು ಅದೇ ರಾಜಕಾರಣಿಗಳೆಂದು ಯಾರಿಗೂ ತಿಳಿಯುವುದಿಲ್ಲ. ದೇಶ ಸಂಕಷ್ಟದಲ್ಲಿದೆ ಎಂದಾಗ ಪ್ರಜೆಗಳು ನೆನಪಾಗುತ್ತಾರೆ. ಆದರೆ ಪ್ರಜೆಗಳು ಸಂಕಷ್ಟದಲ್ಲಿದ್ದಾಗ ಎಂದರೆ ಏಕೆ ರಾಜಕೀಯ ವ್ಯಕ್ತಿಗಳು ಪ್ರಜೆಗಳನ್ನು ನೆನಪಿಸಿಕೊಳ್ಳೋದಿಲ್ಲ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ಹೇಳಿಕೆಗಳನ್ನು ಪಾಲಿಸಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದರೆ ಇದು ಕ್ಲಿಯರಿಟಿ ಇಲ್ಲದ ಕಾರಣ ಇವತ್ತಿನ ದಿನಗಳಲ್ಲಿ ಉದ್ಯೋಗವನ್ನು ಸೃಷ್ಟಿನೇ ಮಾಡಬೇಕಾದಂಥ ಸರ್ಕಾರ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಯನ್ನೇ ಮಾಡುತ್ತಿಲ್ಲ. ಕಾರಣಗಳನ್ನ ನೀವೇ ತಿಳಿಸಿ, ನಿಮಗೆ ಬಿಟ್ಬಿಟ್ಟಿದ್ದೀನಿ. ನನಗೂ ಹೇಳಿ ಸಿಕ್ಕಾಬಟ್ಟೆ ಬಾಯಿ ನೋವಾಗ್ಬಿಟ್ಟಿದೆ. ಅದನ್ನ ಯಾರು ರೆಸ್ಪಾನ್ಸು ಮಾಡ್ತಾ ಇಲ್ಲ, ಏನೂ ಇಲ್ಲ. ಏನೋ ಕೇಳ್ತೀರಿ, ಬಿಡ್ತೀರಿ, ಹೋಯ್ತಾ ಇರ್ತೀರಿ ಅಷ್ಟೇ. ಯಾಕೆಂದರೆ ಒಳ್ಳೇದು ಯಾರಿಗೂ ಬೇಕಾಗಿಲ್ಲ, ಕೆಟ್ಟದಂದ್ರೆ ಅನ್ನೋದಾದ್ರೆ ಹೇಳಿ. ಯಾಕೆ ನಾನು ಹೇಳೋದು, ನೀವು 2,000 ರೂಪಾಯಿ ಗ್ಯಾರಂಟಿ ಕೊಡ್ತೀರಾ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಒಂದು ಇದು ಅಂತ. ಅದೆಲ್ಲ ಯಾಕೆ ಬೇಕು? ನಮಗೊಂದೊಂದು ಉತ್ತಮವಾದಂತಹ ಕೆಲಸವನ್ನು ಕೊಡಿ. ನಾವೇ ತಿಂತೀವಿ. ನಿಮ್ಮ ಅಂಗರಣಿ ನಮಗೆ ಬೇಕಾಗಿಲ್ಲ ಅಂತ ಜನ ಕೇಳಲ್ಲ. ಕೇಳುವ ಮನಸ್ಸು ಮಾಡಿದಾಗಲೇ ಈ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನೀವು ಯಾವಾಗ ಕೇಳಲು ಎದುರ್ಕೋತೀರಾ ಅವರು ಬೆಳ್ಕೊಂಡೇ ಹೋಗ್ತಾ ಇರ್ತಾರೆ. ಸಾವಿರಾರು ಕೋಟಿ ಮಾಡ್ತಾನೆ ಇರ್ತಾರೆ. ನೀವು ಅದನ್ನು ನೋಡ್ತಾನೆ ಇರಿ. ಬಡವ ನೀವು ಮಡಗ್ದಂಗಿರುವಂತ ಅವ್ರ ಬೂಟ್ನ ನೆಕ್ತಾನೆ ಇರಿ. ಯಾಕೆಂದರೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಮಾಡೋದಾದರೆ ಯಾವ ರೀತಿ ಮಾಡ್ಬೋದು? ಏನೂ ಇಲ್ಲಪ್ಪ, ಅಚ್ಚುಕಟ್ಟಾಗಿ ಏನು ಮಾಡ್ಬೇಕು ಹೇಳಿ ಆಗಲ್ಲ. ಯಾಕಂದರೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ನಟಿಸುವಂಥ ಜನರಿದ್ರೆ ಅದು. ಯಾಕಂದರೆ ನಿಮ್ಗೆ ಗೊತ್ತು ಏನು ವ್ಯವಸ್ಥೆಯನ್ನು ತಂದರೆ ಇದು ಮಾಡಬೇಕು ಅಂತ, ಅದನ್ನು ತರಲ್ಲ. ಯಾಕಂದರೆ ವ್ಯವಸ್ಥಿತ ಈಗ ಒಂದು ಅಕೌಂಟ್ ಎಲಿಜಿಬಿಲಿಟಿಯನ್ನು ಇಡೋಣ ಬಿಡಿ ರಾಜಕೀಯದವರಿಗೆ. ಏನಪ್ಪ ಅಂತಂದರೆ ನಮ್ಮ
ಹೆಮ್ಮೆಯ ಪೋಸ್ಟ್ ಬ್ಯಾಂಕ್ ನಲ್ಲಿ ಒಂದು ಖಾತೆಯನ್ನು ತೆರೆಯೋಣ. ಅದನ್ನು ಯಾವಾಗಲೂ ಕೂಡ ಡಿಜಿಟಲ್ ಆಗಿ ಇಡೋಣ. ಎಲ್ಲರನ್ನೂ ಪಾರದರ್ಶಕತೆ ಬೇಕಲ್ವಾ? ಅವಾಗ ಹೆಂಗೆ ನೀವು ಸಾವಿರಾರು ಕೋಟಿ ದುಡ್ಡನ್ನು ಮಾಡ್ತೀರಾ? ನಾನು ನೋಡ್ತೀನಿ.